ಅರಬ್ಬಿ ಸಮುದ್ರದ ತಟದಲ್ಲಿ ಶತಮಾನಗಳ ಇತಿಹಾಸವನ್ನು ಮಡಿಲಲ್ಲಿ ಹೊತ್ತು ಮಲಗಿರುವ ಆಧುನಿಕ ಅಲಂಕಾರಗಳನ್ನೇ ನಾಚಿಸುವಂತಹ ಭವ್ಯ ಮಸೀದಿ ಇದು ಝೀನತ್ ಬಕ್ಷ್. 7ನೇ ಶತಮಾನದಲ್ಲಿ ಮಾಲಿಕ್ ಬಿನ್ ದಿನಾರ್ ಮತ್ತು ಸಂಘವು ಈ ಮಸೀದಿಯನ್ನು ನಿರ್ಮಿಸಿದರು. ಕ್ರಿಸ್ತಶಕ 645 ಜುಮಾದಿಲ್ ಅವಲ್ 22 ಶುಕ್ರವಾರದಂದು ಮಸೀದಿಯ ಲೋಕಾರ್ಪಣೆಯಾಯಿತು. ಭಾರತದ ಪ್ರಮುಖ 10 ಮಸೀದಿಗಳ ಪೈಕಿ ಇದು ಒಂದು. ಕರ್ನಾಟಕದ 2ನೇ ಮಸೀದಿ ಮತ್ತು ಮಂಗಳೂರಿನ ಮೊದಲನೆಯ ಮಸೀದಿ ಎನ್ನುವ ಹೆಗ್ಗಳಿಕೆ ಇದಕ್ಕಿದೆ. ಇಲ್ಲಿಗೆ ಪ್ರಥಮ ಕಾಜಿಯಾಗಿ ಮಾಲಿಕ್ ಬಿನ್ ಅಬ್ದುಲ್ಲಾರನ್ನು ನೇಮಿಸಲಾಯಿತು. ಈ ಮಸೀದಿಗೆ ಅರೇಬಿಯಾದಿಂದ ತಂದ ಅಮೃತ ಶಿಲೆಯಿಂದ ಶಿಲಾನ್ಯಾಸ ಮಾಡಲಾಯಿತು. 18ನೇ ಶತಮಾನ ಮಂಗಳೂರು ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿದ್ದ ಸಮಯದಲ್ಲಿ ಸುಲ್ತಾನರು ನಮಾಜ್ ಮಾಡಲು ಈ ಮಸೀದಿಗೆ ಬರುತ್ತಿದ್ದರು. ಅವರು 1793ರಲ್ಲಿ ಈ ಮಸೀದಿಯನ್ನು ಮರುನಿರ್ಮಿಸಿದರು. ಅದಕ್ಕಾಗಿ ಅವರ ಕಾಲದಲ್ಲಿ ಮಂಗಳೂರಿನ ಅಧಿಕಾರಿಯಾಗಿದ್ದ ಸಾಯಿರಿ ಬ್ಯಾರಿ ಎಂಬವರಿಗೆ ಉಸ್ತುವಾರಿಯನ್ನು ನೀಡಲಾಯಿತು. ಮಸೀದಿಯ ನಿರ್ಮಾಣಕ್ಕೆ ಸುಲ್ತಾನರು ಬೀಟಿ ತೇಗದ ಮರಗಳನ್ನು ಕಳುಹಿಸಿದರು. ಮರದ ಕೆತ್ತನೆಯ ಸೌಂದರ್ಯ, ಮಿಂಬರಿನ ಸೊಬಗು, ವಾಸ್ತುಶಿಲ್ಪ ವೈಭವ ಎಲ್ಲವೂ ಈ ಮಸೀದಿಯ ವಿಶೇಷತೆಗಳು. ಪುನಃ ನಿರ್ಮಿತ ಮಸೀದಿಯ ಉದ್ಘಾಟನೆಗೆ ಟಿಪ್ಪು ಸುಲ್ತಾನರು ಬಂದಿದ್ದರು. ಮೊದಲಿಗೆ ಬೆಲಿಯಪಲ್ಲಿ ಎಂಬ ಹೆಸರು ಈ ಮಸೀದಿಗಿತ್ತು. ತದನಂತರ ಇದರ ಸೌಂದರ್ಯ ಕಂಡು ಅಚ್ಚರಗೊಂಡ ಸುಲ್ತಾನರು ಝೀನತ್ ಬಕ್ಷ್ ಎಂದು ಹೆಸರಿಟ್ಟರು. ನಂತರ ಜನರೆಡೆಯಲ್ಲಿ ಸುಲ್ತಾನ್ ಪಲ್ಲಿ ಎಂದು ಪ್ರಸಿದ್ಧಿಯಾಯಿತು. ಈ ಮಸೀದಿಗೆ ಆಧ್ಯಾತ್ಮಿಕ ಸಂಬಂಧವೂ ಇತ್ತು ಎನ್ನುವುದಕ್ಕೆ ಮಸೀದಿಯ ಸುತ್ತಮುತ್ತಲು ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೂಫಿ ಸಂತರೇ ಸಾಕ್ಷಿ. ಅವರಲ್ಲಿ ಪ್ರಮುಖರಾದ ಶೇಖ್ ಸುಲ್ತಾನ್ ಜಲಾಲ್ ಮಸ್ತಾನ ರಹಿಮವುಲ್ಲಾ ಹಿಜ್ರಾ 1284 ರಜಬ್ 27 ಶುಕ್ರವಾರದಂದು ಕವರೆತ್ತಿ ದ್ವೀಪದಲ್ಲಿ ಜನಿಸಿದರು. ಇವರು ಕಾದಿರಿಯಾ, ರಿಫಾಯಿಯಾ, ಜಿಸ್ತಿಯಾ ಹಾಗೂ ಸುಹ್ರವರ್ದಿಯಾ ಎನ್ನುವ 4 ತ್ವರೀಕತ್ತಿನ ಅನುಯಾಯಿ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಮಹಾನ್ ಸೂಫಿ ಸಂತರು. ಇವರನ್ನು ಪ್ರೀತಿಯಿಂದ ಜನರು ಬಂದರ್ ಮೌಲ್ಯ ಎಂದು ಕೂಡ ಕರೆಯುತ್ತಾರೆ. ಮರದ ಕೆತ್ತನೆಗಳಲ್ಲಿ ತ್ಯಾಗದ ಗುರುತು, ದೃಶ್ಯಗಳಲ್ಲಿ ಗತಕಾಲದ ಇತಿಹಾಸದ ಬೆಳಕು, ಸೂಫಿ ಸಂತರ ಪಾದಸ್ಪರ್ಶದಿಂದ ಧನ್ಯಗೊಂಡ ಕಡಲ ತೀರದ ಚರಿತ್ರೆಗಳು ಮಣ್ಣ ಸೇರುವ ಕಾಲದಲ್ಲೂ ಇವು ನಮ್ಮೊಂದಿಗೆ ಬದುಕುತ್ತಿರಲಿ. ಮತ್ತೆ ಭೇಟಿಯಾಗೋಣ.